ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಬೆಳಗ್ಗೆ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 5:32 ಗಂಟೆ ಆಗಿದೆ. 5:30 ಗಂಟೆ ಕರೆಕ್ಟಾಗಿ ಲಾಗಿನ್ ಆಗಿದ್ದೀನಿ. ಮೊದಲನೇ ಆರ್ಡ್ರ್ ಬಿದ್ದಿರೋದು ಭದ್ರಾಪಾಲೋಟೆಯಿಂದ ಮತ್ತಿಕೆರೆ 35 ರೂಪಾಯಿದು. 6 ಗಂಟೆವರೆಗೆ ಇದು ಒಂದೇ ಆರ್ಡ್ರ್ ರೆಡಿ. ಇನ್ನೂ ಫುಡ್ ರೆಡಿ ಅದು ಏನು ಬಂದಿಲ್ಲ ಗೈಸು. ನೋಡೋಣ ಎಲ್ಲಿ ಡ್ರಾಪು. ಒಂದು ನಿಮಿಷ. ಭದ್ರಾಪಾಲೋಟು ಇದನ್ನು ಪಿಕಪ್ಪು, ಡ್ರಾಪು ಅಪಾರ್ಟ್ಮೆಂಟಾ ಮತ್ತಿಕೆರೆಯಲ್ಲಿ ಅಂತ ಗೊತ್ತಾಗ್ತಿಲ್ಲ ಗೈಸ್. ಮನೆ ಇರೋದು ಮನೆಗೆ ಬಿದ್ದೈತೆ, ಪರವಾಗಿಲ್ಲ ಹೋಗೋಣ ಬನ್ನಿ ಗೈಸ್. ಮೊದಲನೇ ಆರ್ಡ್ರ್ ಪಿಕಪ್ಗೆ ಗೈಸ್. ಇವಾಗ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡೆ. ಯಾವುದಿದು ಆರ್ ಕೆ ಗಾರ್ಡನ್ಗೆ ಬಿದ್ದೈತೆ ಗೈಸ್. ಬನ್ನಿ ಆರ್ ಕೆ ಗಾರ್ಡನ್ ಹೋಗೋಣ ಗೈಸ್. ಮೊದಲನೇ ಆರ್ಡ್ರ್ ಡ್ರಾಪ್ ಕೊಟ್ಟೆ, ಮತ್ತೊಂದು ಕೊಟ್ಟ 45 ರೂಪಾಯಿ ಸರ್ಜು. ಯಾವುದಪ್ಪ ಅಂದರೆ ಇದು ಹಂಗ್ರಮ್. ಇದಕ್ಕೆ ಹೋಟೆಲಿರೋದು ಹಂಗ್ರಮ್ ರೆಸ್ಟೋರೆಂಟ್ ಮತ್ತಿಕೆರೆಯಲ್ಲಿ ಪಿಕಪ್ ಬಂದಿದೆ. ಬನ್ನಿ ಡ್ರಾಪ್ ಲೋಕಲ್ ಐತೆ, ಬೇಗ ಹೋಗ್ಬಿಟ್ಟು ಕೊಟ್ಟು ಬರೋಣ ಗೈಸ್. ಮೂರನೇ ಆರ್ಡ್ರು ಮತ್ತು ಹಂಗ್ರಮ್ ರೆಸ್ಟೋರೆಂಟ್ ಹತ್ರ ಬಿದ್ದಿತ್ತು. ಆಲ್ಮೋಸ್ಟ್ 2-3 ನಿಮಿಷ ವೇಟ್ ಮಾಡಿದೆ. ಇವಾಗ ತೊಗೊಂಬರ್ತಾವ್ರೆ ಮೇಲ್ಗಡೆಯಿಂದ. 6982 ಆರ್ಡ್ರ್ ರೆಡಿ ಕೊಡಿಯೋಣ. 6982 ಚಿಕನ್ ಫ್ರೈಡ್ ರೈಸ್ ಬಂದಿದೆ. ಹಾಂ ಕೊಡಿ. 6982 ಡ್ರಾಪು ದೊಡ್ಡ ಬೊಂಬ್ಸಂದ್ರ ಆ ಕಡೆ ಐತೆ ಗೈಸ್. ಬನ್ನಿ ಹೋಗೋಣ ನಮ್ಮ ಬೇರೆ ಕಡೆ ಇವಾಗ ಗೈಸ್. ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟನೇ ಆರ್ಡ್ರು ಅಂದರೆ 3ನೇ ಆರ್ಡ್ರು. 4th ಬ್ಲಾಕ್, ಮನೆ ನಂಬರ್ 51. ಯಾವುದಪ್ಪ ಮನೆ? ಇದೇ ಮನೆ. ಎಷ್ಟನೇ ಫ್ಲೋರು ಅದೇನು ಹಾಕಿಲ್ಲ ಗೈಸು. ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ. ಯಾವ ಫ್ಲೋರ್ ಹಾಕಿದ್ರೆ ಹೋಗ್ಬಿಟ್ಟು ಕೊಡ್ಬೋದು ಬೇಗ. ಇಲ್ಲಿ ಬಂದ್ಬಿಟ್ಟು ಮತ್ತೆ ನಿಂತ್ಕೊಂಡು ಕಾಲ್ಗೆಲ್ಲಿ ವೇಟ್ ಮಾಡ್ಕೊತ ನಿಂತ್ಕೋಬೇಕು. ಮನೆ ನಂಬರ್ ಎಷ್ಟು? 51 ಇದೇ ಐತಲ್ಲ. ಆದರೆ ಎಷ್ಟನೇ ಫ್ಲೋರ್ ಅಂತ ಹಾಕಿಲ್ಲ. ಚಿಕನ್ ಫ್ರೈಡ್ ರೈಸ್ ಒಂದು ಹಂಗ್ರಮ್. ಹಲೋ, ನಿಮ್ಮದು ತೊಳಿ. ವೆಲ್ಕಮ್. ಎಷ್ಟು ರೂಪಾಯಿ ಕೊಟ್ಟಿದ್ರು? ಒಂದು ನಿಮಿಷ ನೋಡೋಣ. 79 ರೂಪಾಯಿ ಗೈಸ್. ನೋಡೋಣ ಇವಾಗ ಮತ್ತೆ 4ನೇ ಆರ್ಡ್ರಲ್ಲಿ ಕೊಡ್ತಾನೆ ಅಂತ ಗೈಸ್. ಇವಾಗ CM ಹಾಸ್ಪಿಟಲಲ್ಲಿ ಇದ್ದೀನಿ. ಕಸ್ಟಮರ್ ಫೋನ್ ಮಾಡಿದ್ದೆ ಅಡ್ವಾನ್ಸಾಗಿ. ಎಂಟ್ರೆನ್ಸ್ ಹತ್ರನೇ ಇದ್ದೀನಿ, ಬನ್ನಿ ಅಂತಂದರು. ನೋಡೋಣ ಎಲ್ಲವ್ರು ಅಂತ ಗೊತ್ತಿಲ್ಲ. ಆಲ್ಮೋಸ್ಟು ಕಸ್ಟಮರು ಯಾರಂತ ಅವರೇ ಅನ್ಕೋತೀನಿ. ನಿಮ್ಮದೇನಾ ಸರ್ ನೇಮ್? ಓಕೆ ತೊಳಿ. ಸ್ವಾತಿ ಗಾರ್ಡನಿಂದ ಬಿದ್ದಿತ್ತು. ಡ್ರಾಪ್ ಕೊಟ್ಟೆ. ವೇಟಿಂಗ್ ಎಲ್ಲ ಒಂದು 5-6 ನಿಮಿಷ ವೇಟ್ ಮಾಡಿದ್ದೆ. ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ ಇರಿ ಗೈಸ್. 52 ರೂಪಾಯಿ. 20 ರೂಪಾಯಿ ಟಿಪ್ಸ್ ಇದೆ ಅದರಲ್ಲಿ ಬೇರೆ ಗೈಸ್. ಟಿಪ್ಸ್ ಸೇರಿಸ್ಬಿಟ್ಟು ಆಲ್ಮೋಸ್ಟ್ ಅಂದರೆ 32 ರೂಪಾಯಿ ಅಂದ್ಕೊಳ್ಳಿ ಅಷ್ಟೇ. ಇರಿ ಗೈಸ್ ಸಿಗ್ತೀನಿ ಮತ್ತೆ. ಎಲ್ಲಿ ಬೀಳುತ್ತೆ ನೋಡೋಣ. ಬ್ರಾಹ್ಮಣ ಸಟೇಡ್ಲಿ ತೋರಿಸೋಣ. 8:13 ಟೈಮಿಂಗ್ಸು ಗೈಸ್. ನಂದು ಇವಾಗ ಬರೀ ಮೀಟ್ ಆರ್ಡ್ರಸ್ಸೇ ಬೀಳ್ತಾಯಿದ್ದೀವಿ. ಇದು 2ನೇ ಆರ್ಡ್ರ್ ಒಂದು ಇವಾಗ ಒಂದು ನಂದಿಸ್ ಬಿದ್ದಿತ್ತು. ಆವಾಗಲೇ ಒಂದು ಯಾವುದೋ ಚಿಕನ್ ಬಿದ್ದಿತ್ತು. ಬಟ್ ಯಾವುದೋ ಬೆಟರ್ ಚಿಕನ್ ಅಂತೆ. ಏನು ಮೀಟ್ ಆರ್ಡ್ರಸ್ ಯಾಕೆ ಕೊಡ್ತಾಯಿದ್ದಾನೆ ಅಂತ ಗೊತ್ತಿಲ್ಲ. ಓನ್ಲಿ ಫುಡ್ ಮಾತ್ರ ಇರೋದು. ಇಷ್ಟ ಮಟ್ಟಿಲ್ಲ ಏನಿಲ್ಲ. ಆದ್ರೂ ಈ ಥರ ಕೊಡ್ತಾವಣಲ್ಲ ಅಂತ. ಯಾಕೆ ಈ ಥರ ಮಾಡ್ತಾವಣೆ ಗೈಸ್? ನಿಮಗೆ ಈ ಥರ ಮೀಟ್ ಆರ್ಡ್ರಸ್ ಬೀಳ್ತಾಯಿದ್ದಾವೆ ಫುಡ್ ಆರ್ಡ್ರ್ ಅಂತ ಅಂದ್ಕೊಂಡು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇದು ಹೆಂಗೆ ಕೊಡೋದ? ಓಪನ್ ಅದೇನಾಗಲ್ಲ. ಬನ್ನಿ ಗೈಸ್, ಇದು ಎಷ್ಟೋ ಕೊಟ್ಬಿಟ್ಟವ್ರು ನೋಡಿ ಫ್ಲೋರಲ್ಲಿ. ಇದೊಂದು ಫ್ಲೋರು, ಇದೊಂದು ಕೇಕು ಏನಿದೆ ಗೈಸು ಗೊತ್ತಿಲ್ಲ. ಇಲ್ಲಿಂದ D2 ವೈಟ್ ಹೌಸ್ಗೆ ಹೋಗಬೇಕು ಗೈಸ್. ಏನು ಇಲ್ಲಿ ಹೋಗಲ್ಲಿ? ನೀ ಪಪ್ಪ ಕರೀತಾರೆ ನೋಡು. ಏನು ಇವನು ನಾನು ಬಿಡ್ತಾನಿಲ್ಲ. ಹೋಗಲಿ ಹೋಗು ಬೇಗ ಹೋಗು. ನಾಯಿ ಕಡಿಯುತ್ತೆ ನೋಡು, ಹೋಗು. ಏನು ಬಿಡು ಅಂಕಲ್ ತೊಗೊಳ್ಳಿ ಇವ್ರನ್ನ. ಹೋಗು ಬೈಬೇಡಿ ಬಿಡಿ, ಪರವಾಗಿಲ್ಲ ಚಿಕ್ಕ ಹುಡುಗ. ಹೋಗು, ನಾಯಿ ಇದೆ ನೋಡಲ್ಲಿ. ಹೋಗೋ. ಇವನೇನು ಗೈಸ್ ಬಿಡ್ತಾನಿಲ್ಲ ನನ್ನ. ಬಿಡು. ನಾನು ಹೋಗ್ಬೇಕಾ ಬೇಡವ ಹೇಳು? ಹೋಗಲಿ ಪಪ್ಪ ಕರೀತಾರೆ ಹೋಗು. ಅಲ್ಲಿ ನೋಡು ಮೇಡಮ್ ಬಂದರು ನೋಡು, ಹೋಗು ಅವ್ರ ಜೊತೆ. ಹೋಗಲಿ ಅವ್ರ ಜೊತೆ ಹೋಗಿ. ಇವಾಗ ನನ್ನ ಜೊತೆ ಆಯ್ತು ಕಣು ಅವಾಗಿಂದ. ಹೋಗು ಅಂಕಲ್ ತಗೊಳ್ಳಿ. ಹೋಗು. ಅಲ್ಲಿ ಮೇಡಮ್ ಬಂದ್ರು ಹೋಗು. ಸೈಡ್ ಹೋಗು. ಏನು ಸಕ್ಕತ್ತ ಕಾಮಿಡಿ ಆಯ್ತು ಗೈಸ್. ಇಲ್ಲೊಂದು ಕಾರ್ ಹೋಗ್ತೈತೆ. ಸಾರಿ ಬೆನ್ಸ್ ಕಾರ್ ಇರೋದು. ಸಕ್ಕತ್ತಾಗೈತೆ. ಗಾಡಿ ನಂಬರ್ ನೋಡ್ರಿ 6000 ಅಂತೆ. ಹಬ್ಬ ಮೇಲ್ಗಡೆ ಎಲ್ಲ ಓಪನ್ ಆಗುತ್ತಲ್ಲ ಆ ಥರ ಐತೆ. ಸಕ್ಕತ್ತೈತೆ ಕಾರ್ ಮಾತ್ರ. ಹೆಂಗೆ ಓಡಿಸ್ತಾವೆ ನೋಡಿ ಗೈಸ್. ಬಾ ಸೈ ಕಾರ್ ಮಾತ್ರ.
ಗೈಸ್ ಮುಂಚೆ ಎಲ್ಲ ಆ ಸೈಡು ಏರ್ಪೋರ್ಟಿಂದ ಬರ್ಬೇಕಾದ್ರೆ ಬ್ರಿಡ್ಜ್ ಹತ್ತಬೇಕಾದ್ರೆ ಟ್ರಾಫಿಕ್ ಆಗೋದು. ಇವಾಗ ಬ್ರಿಡ್ಜ್ ಇಳಿಬೇಕಾದ್ರೆ ಟ್ರಾಫಿಕ್ ಆಗ್ತೈತೆ. ಏನು ಮಾಡೋದು, ಹೋಗು ಪರವಾಗಿಲ್ಲ. ಸಾರಿ ಅಣ್ಣ, ಸಾರಿ ಹೋಗು ಪರವಾಗಿಲ್ಲ. ಆ ಸಡನ್ನಾಗಿ ಹಾಕಿಬಿಟ್ಟೆ ಗಾಡಿ, ಬ್ರೇಕ್ ಹಾಕಿಬಿಟ್ಟ, ಹೋಗುತ್ತೆ ಅಂತ ಅಂದ್ಕೊಂಡೆ. ಏನು ಮಾಡ್ತೀರಿ ಅಂತ ಟ್ರಾಫಿಕಲ್ಲಿ ಅವಾಗವಾಗ ಬೈಸ್ಕೋಬೇಕಾಗತ್ತೆ, ಬೈಬೇಕಾಗತ್ತೆ. ನಾವು ಏನು ಮಾಡ್ತೀರಾ, ಎಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟೈತೆ ನೋಡಿ. ಯಪ್ಪ, ಮುಂಚೆ ಎಲ್ಲಪ್ಪ ಫುಲ್ಲು ಇದನ್ನಾಗ್ಬಿಡ್ತಿತ್ತು. ಇವಾಗ ಇಳಿಬೇಕಾದ್ರೆ ಡೌನಿಂಗ್ ಅದು ಬಾಪಿಸ್ಟ್ ಹಾಸ್ಪಿಟಲ್ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಆಗ್ತೈತೆ. ಯಾಕಾದರೂ ಬಂದು ಅನಿಸ್ತೈತೆ, ಯಾಕಾದ್ರೂ ಬರಲೇಬೇಕಲ್ಲ, ವೈಟಸ್ ಡ್ರಾಪ್ ಐತೆ. ಎಲ್ಲರೂ ಆಗಲ್ವಲ್ಲ ಕೊಡೋದು. ಇದೊಂದೇ ರೋಟ್ ಇರೋದು ನಮ್ಗೆ ಆರ್ ಟಿ ನಗರ್ಗೆ ಹೋಗ್ಬೇಕಾರೆ. ಎಲ್ಲರೂ ಸುತ್ತಾಡ್ಕೊಂಡು ಸಂಜೆ ನಗರ ಸುತ್ತಾಡ್ಕೊಂಡು ಹೋಗ್ಬೇಕಾಗತ್ತೆ. ಯಾವುದೋ ಒಂದು ಹೆಲ್ಮೆಟ್ ಮುರಿದಾಗಿ ಬಿಟ್ಟೈತೆ ಇಲ್ಲಿ ನೋಡಿರಿ. ಡಿಶಾವ್ ಅಂದ್ಕೊಂಡು ಬಣ್ಣೀಗ ಇದು ವರ್ಣ ಏನು ಕಾರ್ ಇದೆ ನೋಡಿರಿ, ಬ್ಲ್ಯಾಕು. ಇದು ಆ ಸೈಡ್ ನೋಡಿ, ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ. ಇರಿ ಸೈಡ್ಗೆ ಹಾಕ್ತೀನಿ. ಸೇಬೆ ರೋಡ್ ಕಡೆಯಿಂದ ನೋಡ್ರಿ ಟ್ರಾಫಿಕ್, ಗಾಡಿಗಳು ಕೆಳಗಡೆಯಿಂದನೂ ಟ್ರಾಫಿಕ್ಕು, ಆ ಸೈಡು ಟ್ರಾಫಿಕ್ಕು. ಒಂದು ಡ್ರೋನ್ ಆರಿಸಿದ್ರೆ ಮಾತ್ರ ಸರಿಯಾಗಿ ಕಾಣ್ಬಿಡುತ್ತೆ ನೋಡಿ. ಡ್ರೋನಲ್ಲಿ ಮಾತ್ರ ನನ್ನ ಹತ್ರ ಇಲ್ಲ ಡ್ರೋನು, ಸಾರಿ. ಯಾರ ಹತ್ರ ಇದ್ದರೆ ಡ್ರೋನ್ ಒಂದು ಆರಿಸ್ಬಿಟ್ಟು ಒಂದು ವಿಡಿಯೋ ಇದನ್ನು ತೊಗೋಬೋದು ನೋಡಿ. ಆ ಥರ ಕಾರ್ಗಳು ಎಲ್ಲೆಲ್ಲೂ ಕಾರ್. ಈ ಬ್ರಿಡ್ಜ್ ಒಂದು ಅರ್ಧ ಕಿಲೋಮೀಟ್ರ್ ಟ್ರಾಫಿಕ್ ಆಗಿದೆ, ಕೆಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ಟ್ರಾಫಿಕ್, 1 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಅದು ಮುಂಚೆಲ್ಲ ಆ ಸೈಡ್ ಟ್ರಾಫಿಕ್ ಆಗ್ತೈತಿ, ಇವಾಗ ಈ ಸೈಡ್ ಟ್ರಾಫಿಕ್ ಆಗ್ತೈತೆ. ಈ ಕಡೆ ಎಲ್ಲ ಪಕ್ಕ 2 ಕಡೆಯಿಂದ ಬರ್ತಾವಲ್ಲ, ಮೂರು ರೋಡ್ ಕೂಡತ್ತಲ್ಲ ಈ ರೋಡ್ಗೆ. ಅದಕ್ಕೆ ಆ ಸೈಡಿಂದ ನೋಡಿ, ಆ ಸೈಡ್ ಮಾತ್ರ ಸೇಬೆ ರೋಡ್ ಕಡೆಯಿಂದ ಬರೋರು ಗತಿ ಏನಂಗಾಗಿರ್ಬೇಕು. ಹೆಬ್ಬಾಳ ಬ್ರಿಡ್ಜ್ ಹತ್ತೋರಿಗೆ ಆ ಕಡೆ ಟ್ರಾಫಿಕ್ಕು. ಆ ಕಡೆ ಇಳಿಬೇಕಾದ್ರೆ ಬೇಗ ಇಳ್ಕೊಂಡು ಹೋಗ್ಬಿಡ್ತಾರೆ ಏರ್ಪೋರ್ಟ್ ಕಡೆ, ಕುಡಿಗಳ್ಳಿ ಕಡೆ. ಈ ಕಡೆ ನಾವು ಇಳಿಬೇಕಾದ್ರೆ ಟ್ರಾಫಿಕ್ಕು. ಗೈಸ್ ಇವಾಗ ಟೈಮಿಂಗ್ಸು 10:36 ಗಂಟೆಗಿದೆ ಆಲ್ಮೋಸ್ಟು. ಬೂಸ್ಟ್ ಆನ್ ಮಾಡಿದ್ದೆ 10 ಗಂಟೆಯಿಂದ 11 ಗಂಟೆವರೆಗೂ. ಇವಾಗ ಆರ್ಡ್ರಸ್ ಬಂದುಬಿಟ್ಟು 15:15 ಹೊಡೆದಿದ್ದೀನಿ ಆಲ್ಮೋಸ್ಟು. ಮತ್ತು ಅರ್ನಿಂಗ್ಸ್ ಬಂದುಬಿಟ್ಟು 700 ರೂಪಾಯಿ ಆಗಿದೆ. ಇವಾಗ ವಿಷ್ಣು ಗಾರ್ಡನ್ನು ಇಲ್ಲಿ ಇದು ಯಾವುದಪ್ಪ ಏರಿಯಾ ಅಂದರೆ ನಮ್ಮ ಆರ್ ಟಿ ನಗರ ಗಂಗಾನಗರದಲ್ಲಿ ಇರೋ ವಿಷ್ಣು ಗಾರ್ಡನ್ಗೆ ಆರ್ಡ್ರ್ ಬಿದ್ದಿರೋದು. ಫುಡ್ಡು ರೆಡಿ ಕೊಟ್ಬಿಟ್ಟವ್ರೆ. ಇರಿ ಗೈಸ್ ನೋಡೋಣ ಎಲ್ಲಿ ಡ್ರಾಪು ಹೆಬ್ಬಾಳ ಕಡೆ ಇರೋದು ಡ್ರಾಪು. ಇಲ್ಲಾಂದರೆ ಬೂಸ್ಟಲ್ಲಿ ಲೋಕಲ್ ಆರ್ಡ್ರ್ ಕೊಡ್ತಾಯಿದ್ದಾನೆ, ಅದಕ್ಕೆ ಹೊಡಿತಾಯಿದ್ದೀನಿ ಬೇಗ. ನೋಡೋಣ ರೆಡಿ ಇದೇನಂತ. ಬಟರ್ ಮಸಾಲ ದೋಸೆ ಮೇಡಮ್ 2694 0939 ಪಿಕಪ್ ಆಯಿತು. ಬರೀ ಒಂದೇ ಒಂದು ಐಟಮು. ಮಂಜುನಾಥ್ ಲೈಟ್ಸು 5 ವಿಂಡ್ಸ್ ಅಪಾರ್ಟ್ಮೆಂಟ್ ಅಂತೆ ಗೈಸ್. ಬನ್ನಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಬೂಸ್ಟೆಲ್ಲ ಆಫ್ ಆಯಿತು ಆಲ್ಮೋಸ್ಟು. 11 ಗಂಟೆ ಆಯಿತು ಟೈಮಿಂಗ್ಸು. ಇನ್ನೂ ಯಾವುದೂ ಆರ್ಡ್ರ್ ಬಿದ್ದಿಲ್ಲ. ಕರೆಕ್ಟಾಗಿ 11 ಗಂಟೆ ಆಯಿತು. ಇವಾಗ 40% ಎಕ್ಸ್ಟ್ರಾ ಇದೆ. ಆದರೆ ಪರ್ಸೆಂಟೇಜ್ ಕೊಟ್ಟಿರೋದು ಅಂದರೆ ಒಂದು 10 ರೂಪಾಯಿ ಸರ್ಜನ್ 9 ರೂಪಾಯಿ ಕೊಡ್ತಾನೆ. 700 ಚಿಲ್ಲರೆ. 16 ಎಷ್ಟು ಆರ್ಡ್ರ್ ಹೊಡೆದೆ? 17 ಆರ್ಡ್ರ್ ಆಗಿದೆ. ಇನ್ನೂ ಟಿಫನ್ ಮಾಡಿಲ್ಲ. ಹೋಗ್ಬಿಟ್ಟು ಇವಾಗ ಟಿಫನ್ ಮಾಡ್ತಾನೆ ಇಲ್ಲೇ ಉಡುಪಿ ಗ್ರ್ಯಾಂಡಲ್ಲಿ ಹೋಗ್ಬಿಟ್ಟು ಒಂದು ಬಿಸಿಬೇಳೆ ಬಾತು. ಮುಂದೆ ಆವಾಗಲೇ ಆರ್ಡ್ರ್ ಕೊಟ್ಟಿರಲಿಲ್ಲ. ನಾಷ್ಟ ಮಾಡೋಕೆ ಕೂತ್ಕೊಂಡೆ ಉಡುಪಿ ಗಾರ್ಡನ್ ಅವರು ಯಾವುದದು ಉಡುಪಿ ಗ್ರ್ಯಾಂಡ್ ಹೋಟೆಲಲ್ಲಿ. ಅವಾಗ ಸಡನ್ನಾಗಿ ಬ್ರಾಹ್ಮಣ ಸಟ್ಟೆ ಇಡ್ಲಿ ಆರ್ಡ್ರ್ ಬಿದ್ದುಬಿಡ್ತು. ಅಲ್ಲಿಂದನೇ ರೀಚ್ ಹಿಡ್ಕೊಟ್ಬಿಟ್ಟಿದ್ದೆ. ಹೋಗ್ಲಿ ಬಿಡು ಒಂದು 5-10 ನಿಮಿಷ ಅಂದ್ಕೊಂಡು ಪಿಕಪ್ ಮಾಡೋಕ್ಕೆ ಇವಾಗ ಬಂದಿದ್ದೀನಿ. ಇವಾಗ ಆಲ್ಮೋಸ್ಟ್ 10-11 ಆಯಿತು. 11-2 ಗಂಟೆಗೆ ಆರ್ಡ್ರ್ ಬಿದ್ದಿತ್ತು. 10 ನಿಮಿಷ ಅಂದ್ಕೊಳ್ಳಿ ಅಣ್ಣ. 4597 2 ಐಟಮ್ ಐತೆ. 5953 OTP ಏನು ಬೇಡ, ಫೋಟೋ ಹಾಕಿಬಿಡೋಣ. ಬನ್ನಿ ಗೈಸ್ ಇವಾಗ ಇಲ್ಲಿಂದ ಮತ್ತೆ ಸುಲ್ತಾನ್ ಪಾಳ್ಯ ಒಳಗಡೆ ಹೋಗೋಣ. ಗೈಸ್ ಇವಾಗ ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆ ಇದ್ದೀನಿ ಆಲ್ಮೋಸ್ಟು. ಟೈಮಿಂಗ್ಸು 12 ಗಂಟೆ ಆಗಿದೆ. ಇವಾಗ ಮಾನ್ಯತೆ ಟೆಕ್ ಪಾರ್ಕು ಬ್ಯಾಕ್ ಸೈಡ್ ಅಂದರೆ ಶಿವರಾಜ್ ಕುಮಾರ್ ಅವ್ರ ಮನೆ ಇದೆಯಲ್ಲ, ಆ ಸೈಡ್ ಇರೋದು. ಶಿವರಾಜ್ ಕುಮಾರ್ ಸರ್ ಆ ಕಡೆ ಒಳಗಡೆ ಬಂದುಬಿಡುತ್ತೆ. ರೈಟ್ ಸೈಡ್ ಒಳಗಡೆ ಮನೆ ಇದೆ. ನಾನು ಇವಾಗ ಮೇನ್ ರೋಡ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟು ಫಸ್ಟ್ ಟಾರ್ಗೆಟ್ಗೆ ಇನ್ನೂ ಬೇಕಾಗಿರೋದು 4-5 ಬೇಕಾಗಿರೋದು. ಅರ್ನಿಂಗ್ಸ್ ಮಾತ್ರ ಎಷ್ಟಪ್ಪ ಆಗಿದೆ ಅಂದರೆ 800 ರೂಪಾಯಿ ಚಿಲ್ಲರೆ ಆಗಿದೆ ಗೈಸ್ ಅಷ್ಟೇ. ಬನ್ನಿ ನೋಡೋಣ. ಇನ್ನೂ ಯಾವುದೂ ಬಿದ್ದಿಲ್ಲ. 12-4-5 ಟೈಮಿಂಗ್ಸು. ಬೆಳಗ್ಗೆ ನೋಡಿದ್ರೆ ಮುಕ್ಕಳಿರಂಗೆ ಚಳಿ, ಮಧ್ಯಾಹ್ನ ನೋಡಿದ್ರೆ ಮುಕ್ಕಳಿರಂಗೆ ಬಿಸಿಲು, ಮತ್ತು ಸಂಜೆ ಆದರೆ ಮುಕ್ಕಳಿರಂಗೆ ಚಳಿ. ಇಷ್ಟೇ ಜೀವನ. ಇವಾಗ ಪ್ಯಾಂಟ್ ಬಿಸಿಲಲ್ಲಿ ಚೂರು ಒಂದು 5 ನಿಮಿಷ ಗಾಡಿ ನಿಲ್ಲಿಸ್ರೆ ಸಾಕು, ಸೀಟೆಲ್ಲ ಸುಡ್ತೈತೆ. ಅದರಲ್ಲೇ ನಾನು ಹಾಕೋದೇ ಡೈಲಿ ಕೆಲಸಕ್ಕಂತ ಹಾಕೊಳ್ಳೋದು ಬ್ಲ್ಯಾಕ್ ಪ್ಯಾಂಟೇ, ಸುಡ್ತೈತೆ ಬ್ಲ್ಯಾಕ್ ಪ್ಯಾಂಟು ಬೇರೆನು. ಇವಾಗ ಜಾಕೆಟೆಲ್ಲ ತೆಗೆದು ಬ್ಯಾಗಲ್ಲಿ ಇಟ್ಬಿಡ್ತೀನಿ ಗೈಸ್. ಇರಿ ಸಿಗ್ತೀನಿ ಮತ್ತೆ ಆಮೇಲೆ. ಇದೊಂದು ಹಾಸ್ಪಿಟಲ್ಗೆ ಒಂದು ಆರ್ಡ್ರ್ ಬಿದ್ದುಬಿಟ್ಟೈತೆ, ಕ್ಲಿನಿಕ್ ಅಂತೆ. ನೀಲಮ್ ಏನೋ ಕಾಫಿ ಟೀ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಲ್ಲ, ಏನೇನೋ ಐತೆ. ಸರ್ ಆರ್ಡ್ರ್ ಮಾಡಿದ್ದಾರೆ ಯಾರಾದರೂ? ಮೇಡಮ್ ಆರ್ಡ್ರ್ ಮಾಡಿದ್ರಾ? ಹಾಂ, ಯಾರಿದ್ದೀರಾ? ಆರ್ಡ್ರ್
ಯಾರು ಆರ್ಡ್ರ್ ಮಾಡಿದ್ರಾ? ನೇಮ್? ಓಕೆ ತೊಗೊಳ್ಳಿ. ಬನ್ನಿಗೆ ಡ್ರಾಪ್ ಕೊಟ್ಟೆ, ಸಿಗ್ತೀನಿ ಮತ್ತೆ ಆಮೇಲೆ. ಗಾಯ್ಸ್ ಇದು ಯಾವುದೋ ಒಂದು ಪಿಕಪ್ಗೆ ಬಂದುಬಿಟ್ಟಿದ್ದೀನಿ. ಎಲ್ಲ ಐತಪ್ಪ ಯಪ್ಪ ಏನು ರೋಡ್ಗಳು ಇದು, ಹಂಸು. ಇದು ಯಾವುದು? ಟೆಸ್ಕರದ ಪಿಜ್ಜಾ, ಯಾವುದು ಪಿಜ್ಜಾ ಕಿಚನ್ಸ್ ಅಂತೆ ಗೈಸು. ಆರ್ಡ್ರು ರೆಡಿ ಇದೆ ಮೇಡಮ್. 3516 ಮೇಡಮ್, ರೆಡಿ ಇದೆಯಾ? ಊಟ ಮಾಡಿದ್ರಾ? ಇನ್ನು ಮಾಡಿಲ್ಲ. ಕನ್ನಡ ಬರುತ್ತಾ? ಅದ ಯಾವೂರು? ಅಸ್ಸಾಂ. ಎಷ್ಟು ವರ್ಷ ಆಯಿತು? 1 ವರ್ಷದಲ್ಲಿ ಕನ್ನಡ ಕಲ್ತ್ಬಿಟ್ಟವ್ರೆ. ಬೇರೆಯವ್ರಿಗೆ ಏನು ಹೇಳ್ತಾರೆ ಹಿಂದಿದವ್ರಿಗೆ? ಇಲ್ಲ, ಕನ್ನಡ ಕಲೀರಿ ಅಂದರೆ ನಿಮ್ಮ ಊರ ಕಡೆ ಬರ್ತಾರಲ್ಲ ಅವ್ರಿಗೆ ಏನಂತ ಹೇಳ್ತೀರಾ? ಕನ್ನಡ ಬೇಗ ಕಲೀರಿ ಅಂತ. ನೋಡಿ ಇವ್ರು 1 ವರ್ಷದಲ್ಲಿ ಕಲ್ತ್ಬಿಟ್ರೆ. ಹಾಂ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ? ನಿಮಗೆ ಇಂಟ್ರೆಸ್ಟ್ ಇದೆ ತಾನೇ? ಹಾಂ, ಯಾವುದು ಮಾತ್ರ ಬರುತ್ತೆ ಅದು? ಅವ್ರಿಗೆ ಯಾರಿಗೂ ಬರಲ್ಲ ಒಳಗಡೆ ಇದ್ದಾರೆ. ಹೌದಾ? ನೋಡಿ ಯಾರಾದರೂ ಕಲಿಸಿ. ನೀವು ಹಂಗೆ ಕನ್ನಡದಲ್ಲೇ ಮಾತಾಡಿ, ಇನ್ನು ಮುಂದೆ ಕನ್ನಡದಲ್ಲೇ ಮಾತಾಡ್ಬೇಕಂತ ಹೇಳ್ಬಿಡಿ ಎಲ್ಲರೂ ಒಳಗಡೆ ಅವ್ರಿಗೆ. ಸರಿ, ಬಾಯ್ ಮೇಡಮ್. ವೆಲ್ಕಮ್. ಬನ್ನಿ ಗೈಸು, ಇಲ್ಲಿ ಒಂದು ಪಿಕಪ್ ಮಾಡಿದೆ. ಡ್ರಾಪು ಸಾಕರ್ನಗರಕ್ಕೆ ಐತೆ. ನಿಮ್ದು ಯಾವುದಣ್ಣ? ನಿಮ್ದು ಯಾವುದು? ಹೌದಾ? ಒಂದು ನಿಮಿಷ. ನಾನು ಟ್ರಾವೆಲಿಂಗ್ ಬ್ಲಾಗ್ಸ್ ಮಾಡ್ತಾ. ಹೌದಾ? ನಮ್ದು ಇದೇ, ನಾವು ಡೈಲಿ ಏನು ಮಾಡ್ತೀನಲ್ಲ ಕೆಲಸ, ಇದೇ ವರ್ಕ್ದು ಮಾಡೋದು. ಊಟ ಮಾಡಿದ್ರಣ್ಣ? ನಮ್ದು ಇನ್ನೂ 3 ಗಂಟೆ ಮೇಲೆ. ಇವಾಗ ತಿಂಡಿ ಮಾಡಿದ್ದೀನಿ, ಇವಾಗ ಇದನ್ನು ಮಾಡಿದ್ದೀನಿ. ಓಕೆ ಅಣ್ಣ. ನಮಗೊಂದು 5K ಇದಾರಣ್ಣ ಇವಾಗ. ಹಾಂ. ಯಾವ ದೇವಸ್ಥಾನ ಅಲ್ಲಿ ಟ್ರಾವೆಲ್ ಮಾಡೋದು ವಿಡಿಯೋದು ಹಾಕೋದಾ? ಎಸ್ ಆರ್ ಜೆ ಬ್ರೋ. ಸರಿ ಬ್ರೋ, ನನ್ನ ಆರ್ಡ್ರ್ ಬಿದ್ದಿದೆ. ಸರಿ ಬನ್ನಿ ಗೈಸು. ಒಂದು ಬ್ಯಾಂಕಲ್ಲಿ ಕೊಟ್ಟೆ, ಆದರೆ ಕಾಸೇ ಕೊಡಲಿಲ್ಲ ಅವ್ರು ಬ್ಯಾಂಕಲ್ಲಿ. ನನಗೆ ಹಂಗೆ ಕಳಿಸ್ಬಿಟ್ರು. ಹೋಗೋ ತಿಕ್ಕ ಮುಚ್ಕೊಂಡು ಅಂದ್ಬಿಟ್ರು ಬ್ಯಾಂಕಲ್ಲಿ. ಕಾಸು ಕೊಡಲ್ಲ ನಿನಗೆ, ಊಟ ಕೊಟ್ಟಿದ್ದೆ, ಊಟ ಕೊಡೋ ಹೋಗಂತ ಅಂದ್ಬಿಟ್ಟು ಬೈದ್ಬಿಟ್ಟು ಕಳಿಸಿದ್ರು ಗೈಸ್. ಈ ಥರ ಬೈತಾರ ಕಸ್ಟಮರ್ಸು. ಲೇಡೀಸ್ ಚಿನ್ನು ಅಂತೆ, ಚಿನ್ನು ಕಸ್ಟಮರ್ಸರು. ಅಕ್ಕನ ಚಿನ್ನೋಲೇ ಅನ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಆರ್ಡ್ರ್ ಬಿದ್ದಿರುತ್ತೆ. ಯಾವುದೋ ನಟರಾಜ ಚಲೋ ಬಟ್ರೆ ಗಾಯ್ಸ್. ಮತ್ತೆ ಬೂಸ್ಟ್ ಆನ್ ಮಾಡಿಬಿಟ್ಟು ಅನ್ನ ಬಂಡು 1:44 ಗಂಟೆಗೆ ಇದೆ ಇವಾಗ. ಆಲ್ಮೋಸ್ಟು 2 ಅವರ್ ಬೂಸ್ಟ್ ಆನು. ಏನು ಪರವಾಗಿಲ್ಲ, ಓಡಿಸ್ಲಿ ಹಿಂಗೆ. ಬೂಸ್ಟಲ್ಲಾದ್ರೂ ಓಡಿಸ್ಲಿ, ಹೆಂಗಾದ್ರೂ ಓಡಿಸ್ಲಿ. ಇದೇನಪ್ಪ ಇದು? ರೈಲ್ ರೋಡ್ ಕನ್ಫರ್ಮೇಷನ್ ಶರ್ಟ್. ಸರಿ, ಎಷ್ಟೊತ್ತಾಗುತ್ತೆ ಬ್ಯಾಕ್ ಬರೋ? ಅಂದರೆ ಬೂಸ್ಟ್ ಆನ್ ಆಗಿದ್ದಿಲ್ಲ ಅಂತ ನೋಡ್ಬೇಕಿತ್ತಲ್ಲ. ಬಂದಿತ್ತು, ಕ್ಲಿಕ್ ಮಾಡಿದ್ದೀನಿ. ನೋಡೋಣ ಇರಿ ಗೈಸ್. ನೆಟ್ವರ್ಕ್ ಇಶ್ಯೂ ಆಗ್ತಾಯಿದೆ ಅನಿಸುತ್ತೆ. ಆಗಿದೆ ಇವಾಗ. ಎಷ್ಟು? 2 ಅವರ್ ಕರೆಕ್ಟಾಗಿ ಹತ್ತತ್ರ ಆಲ್ಮೋಸ್ಟ್ 3 ಗಂಟೆ 44 ನಿಮಿಷವರೆಗೂ ಬೂಸ್ಟ್ ಆ್ಯಕ್ಟಿವಿಟಿ ಇರುತ್ತೆ. ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ ಅಂದರೆ ಏನು ಮುಗಿದೋಗೈತೆ. ಇನ್ನು ಬೇಕಾಗಿರೋ ಸೆಕೆಂಡ್ ಆರ್ಡರ್ಸು ಆರಾಮಾಗಿ ಜಾಲಿಗಲಿ ಮಾಡ್ಕೊಂಡು ಹೊಡಿತೀನಿ. ಇನ್ನೂ ಊಟ ಗೀಟ ಮಾಡ್ಬೇಕು ನಾನು. ಅದಕ್ಕೆ ಇರಿಗೆ ಸಿಗ್ತೀನಿ ಮತ್ತೆ ಗೈಸ್. ಇವಾಗ ಒಂದು 3 ಸ್ಟಾರ್ ಬಿರಿಯಾನಿದ ಒಂದು ಆರ್ಡರ್ ಬಿದ್ದೈತೆ. ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ ಕಸ್ಟಮರ್ ಡ್ರಾಪ್ ಮಾಡೋಕ್ಕೆ. ಫಸ್ಟ್ ತೊಗೊಳ್ಳಿ. ಡ್ರಾಪ್ ಕೊಟ್ಟೆ. ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಂದರೆ ಬೂಸ್ಟ್ ಆನ್ ಆಗಿಬಿಟ್ಟೈತೆ. 2.5 ಗಂಟೆ ಆಗಿದೆ ಗೈಸ್ ಇವಾಗ ಟೈಮಿಂಗ್ಸು. ಆಲ್ಮೋಸ್ಟ್ 1000 ರೂಪಾಯಿ ಮೇಲೆ ಅರ್ನಿಂಗ್ಸ್ ಆಗಿದೆ. 44 ರೂಪಾಯಿ ಕೊಟ್ಟಿದ್ದ. ಆದರೆ ಎಲ್ಲಿ ಸುಲ್ತಾನ್ ಪಾಳ್ಯದಲ್ಲಿ ಇದ್ದೀನಿ ಡಿಮಾರ್ಟಲ್ಲಿ. ಅಲ್ಲಿಂದ RT ನಗರ ಪೊಲೀಸ್ ಸ್ಟೇಷನ್ ಹತ್ರ 3 ಸ್ಟಾರ್ ಪಿಕಪ್ಪು, JC ನಗರ ಡ್ರಾಪು. ಬನ್ನಿ ಗೈಸ್, ಮತ್ತೆ ಹೋಗುತ್ತಾ ನೋಡಿ. ಮತ್ತೆ 3 ಸ್ಟಾರ್ ಬಿರಿಯಾನಿ. ಇವಾಗ ಅಲ್ಲಿಗೆ ಹೋಗ್ಬೇಕು ಮತ್ತೆ. ಇಲ್ಲಿದ್ರೆ ಒಟ್ಟಿನಲ್ಲಿ ಹೆಂಗೆ ಹಿಡಿತಾವೆ ನೋಡಿ ಗೈಸ್. ಇನ್ನೂ ಫುಡ್ ರೆಡಿ ಇಲ್ಲ, ಹೋಗ್ಬಿಟ್ಟು ವೇಟ್ ಮಾಡಿಬಿಟ್ಟು ತೊಗೊಂಡೋಗೋಣ ಗೈಸ್. ಇವಾಗ ಟೈಮಿಂಗ್ಸು 7 ಗಂಟೆ ಆಗಕ್ಕೆ ಬಂದಿದೆ. ಇನ್ನೂ 1 ನಿಮಿಷ ಇದೆ, ಲಾಗಿನ್ ಆಗಬೇಕು ಆಲ್ಮೋಸ್ಟು. ನೋಡೋಣ, ಇನ್ನೂ ಒಂದು 8 ಆರ್ಡ್ರ್ ಹೊಡಿಬೇಕು. ಬೇಗ ಹೊಡಿಯೋಣ. ಸರ್ 8 ಅಲ್ಲ, ಒಂದು 7 ಏನು ಹೊಡಿಬೇಕು ಅನಿಸುತ್ತೆ, ಗೊತ್ತಿಲ್ಲ. ನೋಡ್ತೀನಿ 1 ನಿಮಿಷ. 6-7 ಆರ್ಡ್ರ್ ಹೊಡಿಬೇಕು. ಅರ್ನಿಂಗ್ಸು ಬೆಳಗ್ಗೆಯಿಂದ ಸಂಜೆವರೆಗೂ 1200 ಚಿಲ್ಲರೆ ಆಗಿದೆ. ಇವಾಗ ಹೊಡಿಬೇಕು. ನೋಡೋಣ, ಟೈಮಿಂಗ್ಸ್ ಆಯಿತು 7 ಗಂಟೆ. ಲಾಗಿನ್ ಆಗಿಬಿಡೋಣ. ಎಲ್ಲ ಕೊಡ್ತಾನೆ ಅಲ್ಲಿ ಹೊಡಿಯೋಣ ಬೇಗ ಒಟ್ಟಿನಲ್ಲಿ. ಆಗುತ್ತೆ. ಮುಂಚೆ ಎಲ್ಲ 12-15 ಆರ್ಡ್ರ್ ಹಿಡಿದ್ರೂ ಹೊಡಿತಿದ್ವು ಸಂಜೆ ಟೈಮಲ್ಲಿ. ಇವಾಗ 6-7 ಆರ್ಡ್ರ್ ಇದ್ರೂ ಗುದ್ದಾಡ್ಬಿಟ್ಟು ಹೊಡಿತಾಯಿದ್ದೀವಿ ಗೈಸ್. ನಿಮಗೆ ಯಾವತ್ತಾದ್ರು ಈ ಥರ ಆಗಿದೆ? ಮುಂಚೆ ಅದೇ 1 ವರ್ಷ ಹಿಂದೆ, ಹೋದ ವರ್ಷನೇ ಅಂದ್ಕೊಳ್ಳಿ, ಸಂಜೆ ಟೈಮಲ್ಲಿ ಒಂದು 7 ಗಂಟೆಯಿಂದ ಒಂದು 11 ಗಂಟೆವರೆಗೂ 10ರಿಂದ 15 ಆರ್ಡ್ರ್ ಹೊಡಿಸಿದ್ದ. ಜಾಸ್ತಿನೇ ಆಗ್ತಿತ್ತು ಒಂದೊಂದು ಸರಿ, 18 ಈ ಥರ ಹೊಡಿಸ್ತಿದ್ದ ಒಂದು 4 ಅವರಲ್ಲೇ. ಇವಾಗ ಏನೇನೂ ಇಲ್ಲ, ಅದಕ್ಕೆ ಬೇಗ ಹೊಡೆಯೋಣ ಅಂದ್ಕೊಂಡಿದ್ದೀನಿ ಗೈಸು. ಇರಿ, ಇವಾಗ ಆರ್ಡ್ರ್ ಯಾವುದೂ ಬಿದ್ದಿಲ್ಲ. ಆರ್ಡ್ರ್ ಬಿದ್ದ ಮೇಲೆ ಸಿಗುವ ಮತ್ತೆ. ಇವಾಗ ಟ್ರಿಪಲ್ಸಲ್ಲಿ ಆರ್ಡ್ರ್ ಬಿದ್ದೈತೆ. ಮೇಡಮ್ 2337 ಕೊಡಿ, ರೆಡಿ ಇದೆ. 2337 ಅಲ್ಲಿ ಮೇಲೆ ಉಪ್ಪರ್
ಹಾಂ ಬನ್ನಿ ಗೈಸು, ಇವಾಗ ಪಿಕಪ್ ಆಯಿತು. ಎಲ್ಲಿ ಡ್ರಾಪ್ ಅಂದರೆ ಜಯಮಾಲ್ ಮಹಲ್ಗೆ ಬಿದ್ದುಬಿಟ್ಟೈತೆ ಗೈಸ್. ಗ್ರೌಂಡ್ ಫ್ಲೋರ್ ಅಂತೆ. ಅಮೀಗೋ ಗಾಡಿ ಕ್ಯಾಶ್ ಆನ್ ಡೆಲಿವರಿ ₹1062 ಗೈಸ್. ಏನು ಕ್ಯಾಶ್ ಬೀಳ್ತೈತೆ, ಪರವಾಗಿಲ್ಲ ಗೈಸ್. ನಾನು ಇಲ್ಲಿ ಜಯಮಾಲ್ ಹತ್ರ ಇದ್ದೀನಿ, ಆಲ್ಮೋಸ್ಟು ರೋಡಲ್ಲಿ ಪಿಜ್ಜಾ ಹಟ್ ರೆಸ್ಟೋರೆಂಟಲ್ಲಿ. ಅವ್ರಿಗೆ ಅಜನ್ ಆಗಿಲ್ಲ ಅಂತ ಅಂದ್ಕೊಂಡು ನಾನು ಟಿಕೆಟ್ ಎಷ್ಟು ಗಂಟೆಗೆ ರೈಸ್ ಮಾಡಿದ್ದೀನಿ ಅಂದರೆ ತೋರಿಸ್ತೀನಿ ನೋಡಿ. 8-11 ಗಂಟೆಗೆ ಟಿಕೆಟ್ ರೈಸ್ ಮಾಡಿದ್ದೀನಿ. ಇವ್ರು ರೆಸ್ಟೋರೆಂಟ್ ಅವ್ರು ಬಂದುಬಿಟ್ಟು ID ನಂಬರು ಕೊಡಿ ಅಂತ ಹೇಳಿದ್ರಕ್ಕೆ ಲೇಟ್ ಮಾಡಿದ್ರು ಕೊಡೋಕ್ಕೆ. ಅವ್ರು ಕಾಲ್ ಕಟ್ ಮಾಡಿಬಿಟ್ರು. ಎಷ್ಟು 8:13 8:16 ಗಂಟೆ, ಆಲ್ಮೋಸ್ಟ್ 10 ನಿಮಿಷ ಆಯ್ತು. ಇವಾಗ ಎಲ್ಲ ಫೋಟೋಗಳು ಶೇರ್ ಮಾಡ್ತಾಯಿದ್ದೀನಿ. ಕಾಲ್ ಮಾಡಬೇಕು, ಕಾಲೇ ಬರ್ತಾಯಿಲ್ಲ. ಅವಾಗ ಕಟ್ ಮಾಡಿಬಿಟ್ರು. ಕಸ್ಟಮರ್ ಸಪೋರ್ಟರ್ ಕಾಲ್ ಕಟ್ ಮಾಡಿದ್ರು. ಇವಾಗ ಕಾಲ್ ಮೇಲೆ ಕಾಲ್ ಬರ್ತಾಯಿಲ್ಲ. ರೆಸ್ಟೋರೆಂಟ್ ಅವ್ರು ID ಕೊಟ್ಟರು. ಆವಾಗಲೇ ಕೊಟ್ಟಿದ್ರೆ ಟಿಕೆಟೇ ಕ್ಲೋಸ್ ಆಗಿಬಿಡ್ತಿತ್ತು. ಇಷ್ಟೇ ಪ್ರಾಬ್ಲಮ್. ಇಲ್ಲಿ ಪಿಜ್ಜಾ ಆಟದಲ್ಲಿ ಆರ್ಡ್ರ್ ಅಜನ್ ಆಗಿಲ್ಲ ಅಂತ ಅವ್ರಿಗೆ. ಅದಕ್ಕೆ ಆರ್ಡ್ರ್ ಅಜನ್ ಆದರೆ ರೆಡಿ ಮಾಡಿಕೊಡ್ತಾರೆ. ಇಲ್ಲೇ ನೋಡಿ 14-15 ನಿಮಿಷ ಇತ್ತು ಗೈಸ್ ಬಂದುಬಿಟ್ಟು. ಇನ್ನೂ 4-5 ಆರ್ಡ್ರ್ ಹೊಡಿಬೇಕು. ನಾನು ನೋಡಿದ್ರೆ ಈ ಥರ ಡ್ರಾಪ್ ಎಲ್ಲಿ ಗೊತ್ತಾ, ನಡ್ಕೊಂಡು ಹೋಗ್ತೀನಿ. ಎಷ್ಟೊಂದು 50 ಮೀಟರ್ಸ್ ಇದೆ ಗೈಸ್ ಅಷ್ಟೇ. ಏನು ಮಾಡೋದು ಇಷ್ಟೊತ್ತರ ಮಾಡಿದ್ರು. ಸ್ವಿಗ್ಗಿ ರಿಲೇಟೆಡು ಏನನ್ನೋದು ಇಲ್ಲಿ ಕೊಟ್ಟವ್ರಲ್ಲ ಬರೆದ್ಬಿಟ್ಟು. ಇದು ನಂದು 6139 ಆರ್ಡ್ರ್ ಐಡಿ ಅನ್ನೋದು ಅಷ್ಟೇ. ಇದು ನೋಡಿ ಎಷ್ಟು ಸಲ ಫೋಟೋ ಹೇಳಿದ್ದೀನಿ. ಒಂದ್ಸರಿ ಕಾಲ್ ಕಟ್ಟಾದರೆ ಟೈಮಿಂಗ್ಸ್ ಇರುತ್ತೆ ಅವ್ರಿಗೂ. ಆ ಟೈಮಿಂಗ್ಸ್ ಅಲ್ಲಿ ಹೇಳಿಲ್ಲ ಅಂದರೆ ಮುಗ್ದೈತೆ. ಎಷ್ಟು ಗಂಟೆ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ರೀ. ಎಲ್ಲಿ ನೋಡಿ ಗೈಸ್, ಟಾರ್ಗೆಟ್ ಎಲ್ಲಿ ಮುಗಿಬೇಕು? 23 ನಿಮಿಷ ಇತ್ತು. ಇನ್ನೂ ಒಂದು ಸರಿ ಕಾಲ್ ಆದಮೇಲೆ ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಕೇಳಿದೆ. ಅವ್ರು ಸರ್ 15 ನಿಮಿಷ ಅದು ಅಜನ್ ಆಗಿಲ್ಲ ಅಂದರೆ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳಿದಿರುತ್ತೆ. ಕಸ್ಟಮರ್ಗೂ ಕಾಲ್ ಮಾಡಿಬಿಟ್ಟಿದ್ದೆ ನಾನು. ಇವಾಗ ಇದರಲ್ಲಿ ಚಾಟು ಮಾಡಿಬಿಟ್ಟಿದ್ದೆ ನೋಡಿ. ಏನಂತ ಕಸ್ಟಮರ್ಗೆ ಮಾಡಿರೋದು, ಸರ್ ಆರ್ಡರ್ ಈಸ್ ನಾಟ್ ಪ್ಲೇಸ್ಡ್ ಇನ್ ರೆಸ್ಟೋರೆಂಟ್ ಆಗಿಬಿಟ್ಟಿದ್ದೀನಿ. ಅವ್ರು ಆಮೇಲೆ ಕಾಲ್ ಮಾಡಿದೆ ನಾನೇ. ಅವ್ರು ಹೇಳಿದ್ರು ಈ ಥರ ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಕಾಲ್ ಬಂದಿತ್ತು. 15 ನಿಮಿಷ ಪಿಕಪ್ ಆಗಿಬಿಡ್ತಿತ್ತಲ್ಲ ಬ್ಯಾಕ್ ಬರಬೇಕಾದ್ರೆ. ಯಪ್ಪ ರಿಫ್ರೆಶ್ ಮಾಡಿ ಸಾಕಾಗ್ತೈತೆ ಗೈಸ್. ತಲೆ ಕೆಟ್ಟಬಿಟ್ಟೈತೆ. ಇಲ್ಲೇ 8:30 ಆಯಿತು. ಇನ್ನೂ 4-5 ಆರ್ಡ್ರ್ ಹೊಡಿಬೇಕು. ಬೇಗ ಹೊಡೆಯೋದ್ಬಿಟ್ಟು ಟಾರ್ಗೆಟ್ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ರೆ ಇಲ್ಲೇ ಇವರು ಆರ್ಡ್ರ್ ಅಜನ್ ಆಗಿಲ್ಲ, ರಿಫ್ರೆಶ್ ಮಾಡ್ತಲ್ಲ. ಏನು ರೆಸ್ಪಾನ್ಸ್ ಇಲ್ಲ ಬಿಡಿ ಪಿಜ್ಜಾ ಆಟೋದಲ್ಲಿ ಅಂದ್ರೂ. ಎಲ್ಲಪ್ಪ ಅಂದರೆ ಇದು ತೋರಿಸ್ತೀನಿ ಲೊಕೇಶನು. ಇದು ಜಯಮಾಲ್ ರೋಡಲ್ಲಿರೋ ಪಿಜ್ಜಾ ಆಟೋ. 2 ವರ್ಷ ಐತೆ ಅಂತ ಓಪನ್ ಆಗಿಬಿಟ್ಟು. ನನಗೆ ಫಸ್ಟ್ ಟೈಮ್ ಆರ್ಡ್ರ್ ಬಂದುಬಿಟ್ಟೈತೆ ಗೈಸ್. ಫಸ್ಟ್ ಟೈಮ್ ಯಾವ ಹೋಟೆಲ್ಗೆ ಆರ್ಡ್ರ್ಗಳು ಬೀಳ್ತಾವೆ ತಲೆನೋವುಗಳೇ ನನಗಂದ್ರೂ. ಏನು ಮಾಡೋಕ್ಕಾಗಲ್ಲ. ಇವಾಗ ಆಲ್ಮೋಸ್ಟ್ 24 ನಿಮಿಷ ಐತಿ. 25 ನಿಮಿಷ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಅವನು ಅಕ್ಕನ 27 ನಿಮಿಷ 28 ನಿಮಿಷ ಆದಮೇಲೆ ಆರ್ಡ್ರ್ ಕ್ಯಾನ್ಸಲ್ ಆಗಿದೆ ಗೈಸ್. ಕೂತು ನಮ್ಮದು ತಿಕ್ಕ ಎಲ್ಲ ಒದ್ದೆ ಆಗಿಬಿಡ್ತು. ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದು AC-ನೂ ಹಾಕಿಲ್ಲ, ಒಂದು ಫ್ಯಾನ್ ಹಾಕಿಲ್ಲ ಈ ಪಿಜ್ಜಾ ಆಟದಲ್ಲಿ. ದೇವ್ರು ಎಷ್ಟು ರೂಪಾಯಿ ಕೊಟ್ಟ ನೋಡೋಣ ನೀರು ಗೈಸ್. ಅದಕ್ಕೆ ₹10 ನೋಡಿ ಎಷ್ಟು ಗಂಟೆ 8-7 ಗಂಟೆಗೆ ಆರ್ಡ್ರ್ ಬಿದ್ದಿತ್ತು ನೋಡಿ. ಇಲ್ಲೇ ಅಬ್ಸರ್ವ್ ಮಾಡಿ. 8-7 ಗಂಟೆ ಅಂದ್ರೆ ಆಲ್ಮೋಸ್ಟು 27. ಅವ್ರು ವೇಟಿಂಗ್ ನಮ್ಮದು 28 ನಿಮಿಷ ಆಗಿದೆ. ಇಲ್ಲಿ ನೋಡ್ರಿ ಟೈಮಿಂಗ್ಸ್ ಹೆಂಗೆ. ರೀಚ್ಡ್ ಬಂದಿರೋ ರೀಚ್ಡ್ ಅನಿಸುತ್ತೆ ಇದು. ಇರಿ ನೋಡಿ 9 ಟೈಮಿಂಗ್ಸ್ ನೋಡಿ 3 ನಿಮಿಷ ಅಂತೆ. ನಮ್ಮನೆ ಯಾಕೆ ಓದಿ ಎಲ್ಲ ಫೇಕು ಯಾವುದರಿಂದ ದುಡಿದ ಏನಪ್ಪ ಈ ಜಯಮಾಲ್ ರೋಡ್ ಈ ಥರ ಟ್ರಾಫಿಕ್ ಆಗಿಬಿಟ್ಟೈತೆ ಗೈಸ್. ಪರವಾಗಿಲ್ಲ ನೋಡೋಣ ಇವಾಗ ನೆಕ್ಸ್ಟ್ ಆರ್ಡ್ರ್ ಎಲ್ಲಿ ಕೊಡ್ತಾನಂತ. ಇನ್ನೂ 4-5 ಆರ್ಡ್ರ್ ಹೊಡಿಬೇಕು. ಇದನ್ನು ಕೊಟ್ಟಿದ್ರೆ ಇಲ್ಲೇ ಡ್ರಾಪ್ ಇತ್ತು ಗೈಸ್. ಇದೇ ಬಿಲ್ಡಿಂಗಲ್ಲಿ ಡ್ರಾಪ್ ಇತ್ತು. ಲೋಕಲ್ ಬಿದ್ದುಬಿಟ್ಟಿತ್ತು ಬಿಡು. ಬೇಗ ಬಿದ್ದೈತೆ ಅಂತ ಅನ್ಕೊಂಡು ನಾನು ಅಂದ್ಕೊಂಡ್ರೆ ತಿಕ್ಕ ಹೊಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟಿನಿ ಅರ್ಧ ಗಂಟೆವರೆಗೆ. ಇನ್ನೇನು ಮಾಡೋಕ್ಕಾಗಲ್ಲ ಗೈಸ್. ಸಿಗ್ತೀನಿ ಮತ್ತೆ ಆಮೇಲೆ ಗೈಸ್. ಇಲ್ಲಿ ನೋಡಿ ಯಾವ ಥರ ಆರ್ಡ್ರ್ ಕೊಡ್ತಾನೆ ಮಗಾಲ. ಇವ್ನು ಜಯಮಾಲಲ್ಲಿ ಇದ್ದೀನಿ ಇವಾಗ. ಯಾವುದು ರೈಸ್ ಪರಾಟ ಪ್ಲಾಜಾ. ಎಲ್ಲಿ ಡ್ರಾಪು? ಇದ್ಯಾವುದು? ಇದಕ್ಕೆ ತಿಂಡ್ಲಿಗೆ ಕುಡಿಗಳ್ಳಿ ಅಲ್ಲಿಗೆ ಎಳೆದು ಬಿಟ್ಟವನೆ. 92 ಅಂತೆ. ಏನು ಮಾಡೋದು? ಇರಿ ನೋಡಿ ಫುಡ್ಡು ರೆಡಿ ಗೈಸ್. ಇವನು ಇಂಥ ಟ್ರಾಫಿಕಲ್ಲಿ ಹೆಂಗೆ ಹೋಗೋದು ಗೈಸ್? ಅಲ್ಲಿ ಯಾರು ಇಲ್ವಾ? ಸಂಜಯ್ ನಗರಲ್ಲಿ 85 ರೋಡಲ್ಲಿ ಎಷ್ಟು ಕಿಲೋಮೀಟ್ರ್ ನೋಡಿ. ಇದು ರೆಡ್ಡು 3.6 ಕಿಲೋಮೀಟ್ರ್ ಐತೆ. ಎಲ್ಲ ರೆಡ್ಡು. ಏನು ಯಾವಾಗಾದ್ರೂ ಹೋಗಿ ಕೊಡ್ತೀನಿ. ತಲೆನೇ ಕೆಡ್ಸ್ಕೊಳ್ಳಲ್ಲ. ಆಮೇಲೆ ಯಾಕೆ ತಲೆ ಕೆಡ್ಸ್ಕೊಳ್ಳೋಣ ಇಂಥ ಟ್ರಾಫಿಕಲ್ಲಿ? ನಾನೇನು ಮಾಡೋಕ್ಕಾಗುತ್ತೆ? ಅದು ಫುಡ್ ರೆಡಿ ಇದ್ದಿರೋದು ಕೊಟ್ಬಿಟ್ರೆ ಸಡನ್ನಾಗಿ. ಇರಿ ಗೈಸ್ ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಟೈಮಿಂಗ್ಸು 10:55 ಗಂಟೆ ಐತೆ. ಇಲ್ಲೇ ಊಟ ಮಾಡ್ಕೊಂಡು ಆಲ್ಮೋಸ್ಟ್ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಇಲ್ಲಿ ತೋರಿಸ್ತೀನಿ. 1592 1592 ಪ್ಲಸ್ 125 ಮ್ಯಾಕ್ಸ್ ಬೋನಸ್ಸು ₹500 ಇನ್ಸೆಂಟಿವ್. ಟೋಟಲ್ಲು ₹2217 ಅರ್ನಿಂಗ್ಸ್ ಆಗಿದೆ. 14 ಅವರ್ 2 ನಿಮಿಷ ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ
35 ಆರ್ಡರ್ ಹೊಡೆದು ನಿಮಗೆ ಇವತ್ತಿನ ಇಷ್ಟೇ. ನೀವು ಎಷ್ಟು ಹೊಡೆದ್ರೆ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.